ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಸರ್, ಪರಮೇಶ್ವರ್ ಅವರು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯವರು ಸಹಕಾರ ಕೊಡಬೇಕು ಅಂತ. ನಾವು ಸಹಕಾರ ಕೊಡ್ತಾನೆ ಇದ್ದೀವಿ. NIA ತನಿಖೆ ಬೇಕಾದರೂ ರಾಜ್ಯ ಸರ್ಕಾರ ಕೇಳ್ಕೊಂಡ್ರೆ ನಾವು ಅದಕ್ಕೂ ತಯಾರಿದ್ದೇವೆ. ಆದರೆ ಸಹಕಾರ ಕೊಡೋದು ಅಂತಂದ್ರೆ ನೀವು ಅಪೀಸ್ಮೆಂಟ್ ಮಾಡಲಿಕ್ಕೆ ನಾವು ಸಹಕಾರ ಕೊಡೋದಿಲ್ಲ, ತನಿಖೆಗೆ ನಾವು ಸಹಕಾರ ಕೊಡ್ತೇವೆ. ಹಾಗೆ FSL ತಜ್ಞ ಪಡೀಂದ್ರ ಅವರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನ FSL ಅಧಿಕಾರಿಯೊಬ್ಬರು ಹೇಳಿ. ನೋಡಿ, ಅದರಲ್ಲಿ ಎಲ್ಲಾ ಮಾಧ್ಯಮದವರು ಸಹಿತ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಯಾವ ಚಾನೆಲ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್, ಎಲ್ಲರೂ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ. ಇದರ ಹೊರತುಪಡಿಸಿಯೂ ಸಹಿತ ಹರಿಪ್ರಸಾದ್ ಅವರ ಧೋರಣೆ ಹೆಂಗಿತ್ತು, ಅದಾದ ನಂತರ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಅವರು ಏನು ಮಾತನಾಡಿದರು, ಇದೆಲ್ಲವೂ ಸಹಿತ ಒಂದು ರೀತಿ ಕುಮ್ಮಕ್ ಸಿಗ್ತದೆ. ಇದಕ್ಕೆ ಈ ಘಟನೆಗಳು ನಡೀಲಿಕ್ಕೆ ಕಾರಣ ಏನು? ಇದೇ ಕಾರಣ. ಯಾಕಂದ್ರೆ ಅವ್ರೇನು ಹೇಳ್ತಾರೆ, ನಮಗೆ ಅವರು ವೈರಿ ಅಂತ, ಪಾಕಿಸ್ತಾನದವರು. ಅಂದರೆ ಮುಂಬೈದಲ್ಲಿ ಬ್ಲಾಸ್ಟ್ ಆದಾಗ ನಿಮ್ಗೆ ವೈರಿಯಾಗಿರಲಿಲ್ವ ಅವರು? ಅಥವಾ ಬೇರೆ ಬೇರೆ ಘಟನೆಗಳು ಕಾಶ್ಮೀರದಿಂದ ಹಿಡ್ಕೊಂಡು ಮುಂಬೈ ಫಸ್ಟ್ ಬ್ಲಾಸ್ಟ್ನಿಂದ ಹಿಡ್ಕೊಂಡು ಸ್ವಾಮಿನಾರಾಯಣ ಮಂದಿರದಿಂದ ಹಿಡ್ಕೊಂಡು ಡೆಲ್ಲಿಯಲ್ಲಿ ಆದಂಥ ಸ್ಫೋಟದ ತನಕನೂ ಕಾಂಗ್ರೆಸ್ ಅವತ್ತಿನ ಪಾಕಿಸ್ತಾನದ ಕೈವಾಡ ಇದೆ ಅಂತಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿತ್ತಲ್ಲ, ನಿಮ್ಗೆ ವೈರಿ ಅಲ್ವಾ ಇವರು? ಅವರು ಬಿಜೆಪಿಗೆ ವೈರಿ, ನಮಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಯಾವ ರೀತಿಯ ಕುಮ್ಮಕ್ಕು ಇವರಿಗೆ ಸಿಗಬಹುದು ಈ ಮತಾಂಧರಿಗೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಈಗಲಾದರೂ ಅರ್ಥ ಮಾಡ್ಕೋಬೇಕಂತ ನಾನು ಆಗ್ರಹಿಸ್ತೇನೆ. ಕಾನೂನು ಸುವ್ಯವಸ್ಥೆ ತುಷ್ಟೀಕರಣದ ಕೇಂದ್ರ ಮಧ್ಯಪ್ರವೇಶ NIA ತನಿಖೆ ಅವ್ರು ಕೇಳಿದ್ರೆ ನಾವು NIA ತನಿಖೆಗೆ ಡಿಮಾಂಡ್ ಮಾಡಿದ್ವಿ. ನಾವು ಬಿಜೆಪಿ ಹ್ಯಾಸ್ ಆಲ್ರೆಡಿ ಡಿಮಾಂಡೆಡ್ NIA ಇನ್ವೆಸ್ಟಿಗೇಷನ್ ಆಗಬೇಕದು.